ನಮಸ್ಕಾರ, ನಾನು ನಿಮ್ಮ ನವೀನ್ ಶೌರಿ ಹಾಗೂ ರವಿಚಂದ್ರನ್ ಅಶ್ವಿನ್ ಅಂತ ಹೆಸರನ್ನ ನಾವು ಕೇಳ್ತಾ ಇದ್ದಂಗೆ ಮೈಯೆಲ್ಲ ಖಂಡಿತವಾಗ್ಲೂ ರೋಮಾಂಚನಗೊಳ್ಳುತ್ತೆ. ಯಾಕೆ ಈ ಒಂದು ಸಿಚುವೇಶನಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ಯಾಕೆಂದರೆ ಅವರು ತಮ್ಮ ನಿವೃತ್ತಿನ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ಆ ನಿವೃತ್ತಿಯಲ್ಲಿ ಏನೇನೆಲ್ಲ ರೆಕಾರ್ಡ್ಗಳಿದ್ದಾವೆ, ಅಫ್ಕೋರ್ಸ್ ಅದೆಲ್ಲ ಇಂಟರ್ನೆಟಲ್ಲಿ ಇರುತ್ತೆ, ಬಟ್ ಅದನ್ನು ನಾನು ಕೂಡ ಸ್ವಲ್ಪ ಹೇಳ್ತೀನಿ. ಹಾಗೆ ಈ ಶಾರ್ಟ್ಸಿನ ಈ ಒಂದು ಮುಖ್ಯತ್ವ ಏನು ಕೂಡ ಅಂತ ಹೇಳ್ತೀನಿ. ಆದರೆ ಮೊಟ್ಟ ಮೊದಲನೇದಾಗಿ ಅವರು ಇಂಡಿಯಾ ಕಂಡಂತಹ ಅತ್ಯಂತ ದೊಡ್ಡ ಆಫ್ ಸ್ಪಿನ್ನರ್. ಅಫ್ಕೋರ್ಸ್ ನಮ್ಮ ಅನಿಲ್ ಭಾಯ್ ಇದ್ದಾರೆ, ಕುಂಬ್ಳೆ ಅಣ್ಣ, ಅವ್ರನ್ನ ಮೀರಿ ಅಂದರೆ ಕುಂಬ್ಳೆ ಅಣ್ಣ ಬಂದು ಡೆಫಿನೆಟ್ಲಿ ಒಬ್ಬ ಒಳ್ಳೆ ಲೆಗ್ ಸ್ಪಿನ್ನರು. ನನಗೂ ಕುಂಬ್ಳೆ ಅಣ್ಣಂಗೂ ತುಂಬ ಹತ್ತದ ಸಂಬಂಧ, ತುಂಬ ಕಾಮೆಂಟ್ರಿ ಅವ್ರ ಜೊತೆ ಮಾಡಿದ್ದೀನಿ. ಅಫ್ಕೋರ್ಸ್ ರವಿ ಅಶ್ವಿನ್ ಅವ್ರ ಜೊತೆಗೂ ಕೂಡ ತುಂಬ ಕಾಲನ ಕಳೆದಿದ್ದೀನಿ. ಆಸ್ ಅ ಸ್ಪೋರ್ಟ್ಸ್ ಕಾಮೆಂಟರ್ ನನಗೆ ಅದೊಂದು ದೊಡ್ಡ ಭಾಗ್ಯನೇ. ಆಸ್ ಅ ಸ್ಮಾಲ್ ಲೆವೆಲ್ ಕ್ರಿಕೆಟರ್, ಕ್ಲಬ್ ಲೆವೆಲ್ ಕ್ರಿಕೆಟರ್ ಅಷ್ಟೇ ನಾನು. ಸೊ ಆಗ ಕಾಮೆಂಟ್ರಿ ಮಾಡಬೇಕಾದ್ರೆ ಅವ್ರ ಜೊತೆ ಕಳೆದಂತಹ ಕ್ಷಣಗಳು ತುಂಬ ಚೆನ್ನಾಗಿದೆ. ಬಟ್ ರವಿಚಂದ್ರನ್ ಅಶ್ವಿನ್ ಅವರ 537 ವಿಕೆಟ್ಗಳು, ಹೌದು ಕೈಯಲ್ಲಿ ಬರ್ಕೊಂಡ್ಬಿಟ್ಟಿದ್ದೀನಿ ಕರೆಕ್ಟಾಗಿ. ಯಾಕೆಂದರೆ 537 ವಿಕೆಟಲ್ಲಿ ಇಂಡಿಯಾ ಎಷ್ಟು ಟೆಸ್ಟ್ ಮ್ಯಾಚ್ಗಳನ್ನು ಗೆದ್ದಿದೆ ಅದು ಇಂಪಾರ್ಟೆಂಟು. ನಾನು ಎಷ್ಟು ಟೆಸ್ಟ್ ವಿಕೆಟ್ಸ್ನ ತೊಗೊಂಡೆ ಅನ್ನೋದಲ್ಲ ಇಂಪಾರ್ಟೆಂಟು, ಎಷ್ಟು ಸಲ ನಾನು ಭಾರತನ ಗೆಲ್ಸಿದ್ದೀನಿ ಅನ್ನೋದಲ್ವ ಇಂಪಾರ್ಟೆಂಟು. ಸೊ 374 ಸರಿ ಇಂಡಿಯಾನ ಗೆಲ್ಸಿದ್ದಾರೆ ಅಶ್ವಿನ್ ತಮ್ಮ ವಿಕೆಟ್ಸ್ಗಳನ್ನು ತಗೊಳ್ಳೋದ್ರ ಮುಖಾಂತರ. ಆದರೆ ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಮಾಡದೇ ಇರುವಂತಹ ಒಂದು ವಿಷಯನ ಮಾಡಿದ್ದಾರೆ. 268 ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ನ ಔಟ್ ಮಾಡಿದ್ದಾರೆ. ಮೈ ಗಾಡ್, ಇದು ಯಾವ ಬೌಲರು ಮಾಡಿಲ್ಲ. ಸ್ಪಿನ್ನರ್ ಆಗಲಿ ಫಾಸ್ಟ್ ಬೌಲರ್ ಆಗಲಿ ಯಾವ ಬೌಲರು ಕೂಡ 268 ಸಲ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ನ ಔಟ್ ಮಾಡೇ ಇಲ್ಲ. ಸೊ ನಾನು ಒಬ್ಬ ಲೆಫ್ಟ್ ಹ್ಯಾಂಡರು, ಆ್ಯಸ್ ಅನ್ ಆಫ್ ಸ್ಪಿನ್ನರ್, ನಾನು ಒಬ್ಬ ಆಫ್ ಸ್ಪಿನ್ನರ್ನ ಫೇಸ್ ಮಾಡಬೇಕಾದ್ರೆ ನನಗೂ ತುಂಬ ಕಷ್ಟ ಆಗುತ್ತೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ ಮಾಡಬೇಕಾದ್ರೆ. ಅದಕ್ಕೇನೆ ನೋಡಿ 268 ಸಲ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ನ ಔಟ್ ಮಾಡಿದ್ದಾರೆ ರವಿ ಅಶ್ವಿನ್ ಅವರು. ಆದರೆ ಈ ಶಾರ್ಟ್ಸಿನ ಮುಖ್ಯತ್ವ ಏನು ಅಂತ ಕೇಳೋದಾದರೆ, ನೆಕ್ಸ್ಟ್ ಏನು ಮಾಡಬೇಕು ರವಿಚಂದ್ರನ್ ಅಶ್ವಿನ್ ಅವರು, ನೆಕ್ಸ್ಟ್ ಏನು ಮಾಡಬೇಕು ನೀವು ಹೇಳಿ. ಈಗ ನನಗೆ ಅವರು ಗೊತ್ತಿರೋ ಪ್ರಕಾರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವರ ಇಂಗ್ಲೀಷು ತಮಿಳೆಲ್ಲ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಅವರು ಏನಾದರೂ ಕಾಮೆಂಟೇಟರ್ ಆಗಬೇಕಾ, ಅಥವಾ ಸೆಲೆಕ್ಟರ್ ಆಗಬೇಕಾ, ಇಲ್ಲ ಕೋಚ್ ಆಗಬೇಕಾ? ಅಫ್ಕೋರ್ಸ್ ನನ್ನಲ್ಲಿ ಇನ್ನೊಂಚೂರು ಕ್ರಿಕೆಟ್ ಉಳಿದಿದೆ, ನಾನು ಹೋಗ್ಬಿಟ್ಟು ಕ್ಲಬ್ ಕ್ರಿಕೆಟಲ್ಲಿ ಆಟ ಆಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಪ್ರಕಾರ ತಮಿಳುನಾಡು ಫ್ರಾಂಚೈಸಿ ಲೀಗಲ್ಲಿ ಆಡಬಹುದು ಅಂತ ನಂಗೆ ಅನಿಸುತ್ತೆ. ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ. ಬಟ್ ನಿಮಗೇನು ಅನಿಸುತ್ತೆ? ನೀವು ರವಿ ಅಶ್ವಿನ್ ಅವರ ಒಬ್ಬ ಫ್ಯಾನ್ ಆಗಿ, ಅಥವಾ ಅವರ ಬೌಲಿಂಗಿಗೆ ತುಂಬ ಇಷ್ಟಪಡುವಂತಹ ಒಬ್ಬ ವ್ಯಕ್ತಿಯಾಗಿ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಾಮೆಂಟ್ಸಲ್ಲಿ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳಿ. ನಾನು ನಿಮ್ಮ ನವೀನ್ ಶೌರಿ, ಮತ್ತೆ ಇನ್ನೊಂದು ಶಾರ್ಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.